ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂತನವಾಗಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ. ಇನ್ನು ಮುಂದೆ ಶಾಲೆಯ ಕೋಣೆ ಸುತ್ತ ಆವರಣವನ್ನು ತನ್ನ ತೆರೆದ ಕಣ್ಣುಗಳ ಮೂಲಕ ಸಿಸಿಟಿವಿ ಕ್ಯಾಮೆರಾಗಳು ಕಾವಲು ಕಾಯಲಿವೆ. ಶಾಲೆಯ ಪ್ರಮುಖ ಕೋಣೆಗಳು ಸೇರಿದಂತೆ ಸುತ್ತ ಆವರಣದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ದಿನದ 24 ಗಂಟೆಗಳ ಕಾಲ ಇಲ್ಲಿನ ಆಗುಹೋಗುಗಳನ್ನು ಅದು ಸೆರೆ ಹಿಡಿಯಲಿದೆ. ಕಳೆದ 3 ವರ್ಷಗಳಿಂದ CSR ಫಂಡ್ ಮತ್ತು ಸ್ವಂತ ಖರ್ಚಿನ ಮೂಲಕ ಈ ಶಾಲೆಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಿಕೊಟ್ಟ ಕಾರ್ಡಿನಲ್ ಹೆಲ್ತ್ ಇಂಟರ್ನ್ಯಾಷನಲ್ ಇಂಡಿಯಾ ಬೆಂಗಳೂರು ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಶಾಲೆಯ ಪೂರ್ವ ವಿದ್ಯಾರ್ಥಿ ನಾಗರಾಜ್ ಭಟ್ ಅವರು ಶಾಲೆಯ ಸುರಕ್ಷತೆ ದೃಷ್ಟಿಯಿಂದ ಈ ಬಾರಿ ಶಾಲೆಗೆ ಸಿಸಿಟಿವಿ ಒದಗಿಸಿಕೊಟ್ಟಿದ್ದಾರೆ ಎಂದು ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸೀತಾ ಭಟ್ ಅವರು ಹೇಳಿದ್ದಾರೆ. ಸಂಜೆ ಆಗುತ್ತಿದ್ದಂತೆ ಕೆಲ ಯುವಕರು ಶಾಲೆ ಆವರಣ ಪ್ರವೇಶ ಮಾಡಿ ಅಲ್ಲಿರುವ ಜೋಕಾಲಿ ಜಾರುಬಂಡಿ ಸೇರಿದಂತೆ ಇನ್ನಿತರೆ ಮಕ್ಕಳ ಮನರಂಜನೆ ಆಟಿಕೆಗಳನ್ನು ಉಪಯೋಗಿಸಿ ಹಾಳು ಮಾಡುತ್ತಿದ್ದರು. ಇನ್ನು ಕೆಲ ಯುವಕರ ತಂಡ ರಾತ್ರಿ ವೇಳೆ ಶಾಲೆಯ ವರಾಂಡಾದ ಮೇಲೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ, ತುಂಡು ಗುಂಡುಗಳ ಪಾರ್ಟಿ ಮಾಡಿ ಅದರ ತ್ಯಾಜ್ಯಗಳನ್ನು ಅಲ್ಲಿಯೇ ಎಸೆದು ಶಾಲೆಯ ವಾತಾವರಣ ಹಾಳು ಮಾಡುತ್ತಿದ್ದರು. ಇನ್ನು ಕುಡುಕರು ಶಾಲೆಯ ವರಾಂಡವನ್ನೇ ತಮ್ಮ ಮನೆ ಜಗುಲಿ ಮಾಡಿಕೊಂಡು ಅಲ್ಲಿಯೇ ರಾತ್ರಿ ಮಲಗಿ ಆವರಣದಲ್ಲೇ ಮಲಮೂತ್ರ ಮಾಡಿ ಗಬ್ಬೇರುವಂತೆ ಮಾಡಿದ್ದರು. ಶಾಲೆಯ ಆವರಣದಲ್ಲಿ ಅರಳಿದ ವಿವಿಧ ಜಾತಿಯ ಹೂವುಗಳನ್ನು ಸಹ ಕೆಲವರು ಕಿತ್ತುಕೊಂಡು ಹೋಗುತ್ತಿದ್ದರು. ಇದನ್ನೆಲ್ಲ ನೋಡಿದ ಶಿಕ್ಷಕರು ಎಚ್ಚರಿಕೆಗೆ ಬರಹಗಳ ಮೂಲಕ ಎಚ್ಚರಿಸುವ ಕಾರ್ಯ ಮಾಡಿದ್ದರು. ಅಲ್ಲದೆ ಸ್ಥಳೀಯ ಸಾಮಾಜಿಕ ಜಾಲತಾಣ ಬೆಳಕು ತನ್ನ ನೇರ ಬರವಣಿಗೆಯ ಮೂಲಕ ಶಾಲೆಯ ಆವರಣ ಪ್ರವೇಶ ಮಾಡದಂತೆ ಕಿಡಿಗೇಡಿಗಳನ್ನು ಎಚ್ಚರಿಸುವ ಕಾರ್ಯ ಸಾಮಾಜಿಕ ಕಳಕಳಿಯಿಂದ ಮಾಡಿತ್ತು. ಆದರೆ ಆನೆ ನಡೆದಿದ್ದೇ ದಾರಿ ಎನ್ನುವಂತೆ ಅವರು ತಮ್ಮ ಹುಚ್ಚಾಟ ಶಾಲೆಯ ಆವರಣದಲ್ಲಿ ಮುಂದುವರಿಸಿದ್ದರು. ಇನ್ನಾದರೂ ಇವರ ನಡೆ ತಿದ್ದುಕೊಳ್ಳುತ್ತಾರಾ ಅಥವಾ ಸಿಸಿಟಿವಿಯಲ್ಲಿ ಇವರ ಮುಖ ಪರಿಚಯ ಮಾಡಿಕೊಂಡು ಪೊಲೀಸರ ಅತಿಥಿಗಳಾಗುತ್ತಾರಾ ಎಂದು ಕಾದು ನೋಡಬೇಕಿದೆ. ತಾನು ಕಲಿತ ಶಾಲೆಯ ಕಾವಲಿಗೆ ಎಚ್ಚರಿಕೆಯ ಕಣ್ಣು ಸಿಸಿಟಿವಿ ಕ್ಯಾಮೆರಾ ಒದಗಿಸಿಕೊಟ್ಟ ನಾಗರಾಜ್ ಭಟ್ ಅವರಿಗೆ SDMC ಹಾಗೂ ಪಾಲಕರು, ಶಿಕ್ಷಕರು ಹೃತ್ಪೂರ್ವ ಧನ್ಯವಾದಗಳನ್ನು ತಿಳಿಸಿದ್ದಾರೆ.